ಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಕಾಮಿಡಿ ಆಕ್ಟರ್ ಖ್ವಾಜಾ ಮುಕಳೆಪ್ಪ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇವರ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತವೆ. ಜನಗಳು ಇವರ ವಿಡಿಯೋನ ನೋಡಿಕೊಂಡು ಸಿಕ್ಕಾಪಟ್ಟೆ ನಗ್ತಾರೆ, ನಿಮಗೆಲ್ಲರಿಗೂ ಕೂಡ ಗೊತ್ತು. ಆದರೆ ಮುಕಳೆಪ್ಪ ಮುಸ್ಲಿಂ ಅಂತ ಹೇಳಿ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ನಂತರ ಹಲವಾರು ಇಂಟರ್ವ್ಯೂಗಳಲ್ಲಿ ಗೊತ್ತಾಯಿತು ಇವರ ನಿಜವಾದ ಹೆಸರು ಖ್ವಾಜಾ ಅಂತ ಹೇಳಿ, ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಿ. ಆದರೆ ಇವತ್ತು ಖ್ವಾಜಾ ವಿರುದ್ಧ ಅಥವಾ ಮುಕಳೆಪ್ಪ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಹಿಂದೂ ಸಂಘಟನೆಗಳಿಂದ ಅವರ ವಿರುದ್ಧ ಲವ್ ಜಿಹಾದ್ ಅನ್ನೋ ಒಂದು ಆರೋಪವನ್ನ ಮಾಡಿ ಅವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಹೌದು, ಹಿಂದೂ ಯುವತಿಯಾಗಿರುವಂತಹ ಗಾಯತ್ರಿ ಅವರನ್ನ ಜೂನ್ 5ರಂದು ಇವರು ರಿಜಿಸ್ಟರ್ ಮ್ಯಾರೇಜ್ ಅನ್ನ ಆಗಿದ್ದಾರೆ. ಅದರಲ್ಲೂ ಕೂಡ ಫೇಕ್ ಅಡ್ರೆಸ್, ಫೇಕ್ ID ಕಾರ್ಡ್ಗಳನ್ನ ಕೊಟ್ಟು ಅವಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದಾರೆ. ಇದು ಲವ್ ಜಿಹಾದ್ ಆಗಿರ್ತದೆ ಅಂತಾನೂ ಕೂಡ ಹಿಂದೂ ಮುಖಂಡರು ಅವರ ಮೇಲೆ ಆರೋಪವನ್ನ ಮಾಡಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಇದಕ್ಕೆ ಈಗಾಗಲೇ ಮುಕಳೆಪ್ಪ ಹಾಗೂ ಗಾಯತ್ರಿ ಇಬ್ರು ಕೂಡ ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರಂತೆ ಪೊಲೀಸರು. ಆದ್ರೆ ನಾನು ಹೇಳುವಂಥದ್ದು ಏನಂದ್ರೆ, ತುಂಬಾ ಜನ ಇವಾಗ ಹಿಂದೂ ಮುಸ್ಲಿಂ ಅನ್ನೋದನ್ನೇ ಹಿಡ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಷ್ಟು ದಿನಗಳ ಕಾಲ ಧರ್ಮಸ್ಥಳದ ವಿರುದ್ಧ ಆಗೋಯ್ತು. ಅದು ತಣ್ಣಗಾದ ನಂತರ ಈಗ ಮುಕಳೆಪ್ಪ ಅನ್ನೋ ಒಬ್ಬ ಕಲಾವಿದನ ಮೇಲೆ ಹೋಗಿದ್ದಾರೆ. ಮುಕಳೆಪ್ಪ ಎಂಥ ವ್ಯಕ್ತಿ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡುವಂಥದ್ದು, ಅವರ ಸಂಬಂಧಕ್ಕೆ ಯಾವುದೋ ಲವ್ ಜಿಹಾದ್ ಅನ್ನೋದನ್ನ ಸೇರಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಖಂಡಿತ ಗೊತ್ತಿಲ್ಲ. ಈಗಾಗಲೇ ಗಾಯತ್ರಿ ಅವರ ಒಂದು ವಿಚಾರಣೆಯನ್ನ ತುಂಬಾ ಜನ ನಡೆಸಿದ್ದಾರೆ. ಅವರ ಮುಖಾಂತರ, ಫೋನಿನ ಮುಖಾಂತರ ಮಾತಾಡಿದಾಗ ಗಾಯತ್ರಿ ಅವರು ಹೇಳಿರೋದು ಒಂದೇ, ಜೂನ್ 5ರಂದು ನಾವಿಬ್ರು ಕೂಡ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ. ಎರಡೂ ಕುಟುಂಬಗಳು ಕೂಡ ಒಪ್ಕೊಂಡೇ ನಾವು ಮದುವೆಯನ್ನ ಆಗಿರುವಂಥದ್ದು. ಸೊ ಇದು ದೊಡ್ಡದಾಗಿ ಮದುವೆ ಆಗೋದು ಬೇಡ ಅಂತ ಹೇಳಿ ಇಬ್ರು ಒಪ್ಕೊಂಡು ರಿಜಿಸ್ಟರ್ ಮ್ಯಾರೇಜು, ಕಾನೂನು ಮುಖಾಂತರವೇ ನಾವು ಮ್ಯಾರೇಜ್ ಆಗಿದ್ದೀವಿ. ನಾನು ಅವರ ಮನೆಯಲ್ಲಿ ಸಂತೋಷವಾಗಿದ್ದೀನಿ, ನನಗೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ನಾವೀಗಾಗಲೇ ಮದುವೆ ಆಗಿ 2-3 ತಿಂಗಳಾಗಿದೆ, ನಾನು ಸಂತೋಷವಾಗಿ ಅವರ ಮನೆಯಲ್ಲೇ ಇದ್ದೀನಿ ಅಂತಲೂ ಕೂಡ ಗಾಯತ್ರಿ ಸ್ಪಷ್ಟವಾಗಿ ಹೇಳಿದ್ರು ಕೂಡ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗುರ್ಸ್ಕೊಂಡಿರುವಂತಹ ಹಿಂದೂ ಮುಖಂಡರು ಅಂತ ಹೇಳ್ಕೊಂಡಿರೋರು ಈಗಾಗಲೇ ಇವ್ರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟು ಇವರ ಹೆಸರನ್ನ ಹಾಳು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನಾನು ಹೇಳೋದೇನಂತ ಹೇಳಿದ್ರೆ, ಮುಕಳೆಪ್ಪ ಅವರು ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ರೆ ಅಥವಾ ಅವರನ್ನ ಏನಿದ್ರು ಹೆದರ್ಸಿ ಬೆದರ್ಸಿ ಮದುವೆ ಆಗಿದ್ರೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಅರ್ಥ ಇತ್ತು. ಆದ್ರೆ ಇಬ್ರು ಕುಟುಂಬನೂ ಕೂಡ ಒಪ್ಕೊಂಡು ಮದುವೆ ಆದ ಮೇಲೆ ಇವರಿಗೆ ಯಾಕೆ ಉರಿತಿದೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಮುಕಳೆಪ್ಪ ಮಾತಾಡುವಂತಹ ಕನ್ನಡನ ನಮ್ಮ ಹಿಂದೂ ಸಂಘಟನೆಯಲ್ಲಿ ಇರುವಂತವ್ರು ತುಂಬಾ ಜನ ಮಾತಾಡೋದಿಲ್ಲ. ಅವರು ಬಳಸುವಂತಹ ಒಳ್ಳೆಯ ಹಿಂದೂ ಪದಗಳನ್ನ ನಮ್ಮವರು ಬಳಸೋದಿಲ್ಲ. ಏನಿದ್ರು ಕೂಡ ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹೆಸರು ಮಾಡ್ಕೊಳ್ಳೋದನ್ನ ನೋಡ್ತಾ ಇರ್ತಾರೆ ಹೊರತು, ಇಲ್ಲಿ ನನಗೆ ಏನಂತ ಹೇಳಿದ್ರೆ, ಮುಕಳೆಪ್ಪ ಹಾಗೂ ಗಾಯತ್ರಿ ಅವರು ಅವರಿಗೆ ಇಷ್ಟಪಟ್ಟಂತೆ ಅವರು ಮದುವೆ ಆಗಿದ್ದಾರೆ ಹೊರತು ಇಲ್ಲಿ ಯಾವುದೇ ರೀತಿಯಾದಂತಹ ಲವ್ ಜಿಹಾದ್ ಆಗಲಿ ಮತ್ತೊಂದಾಗ್ಲಿ ನಡೆದಿಲ್ಲ. ಈಗಾಗಲೇ ಇವರು ಮದುವೆಯಾಗಿ 3 ತಿಂಗಳಾಗಿದೆ. ಇಬ್ರು ಕೂಡ ಸಂತೋಷವಾಗಿ ಜೀವನವನ್ನು ನಡೆಸ್ತಿದ್ದಾರೆ. ಹಾಗೆ ಮುಂದುವರೆದು ಇವರು ಈಗಾಗಲೇ ತೋರಿಸ್ತಿರುವಂತಹ ಫೋಟೋಗಳೇನಿದೆ, ಇವಾಗಲೇ 7 ತಿಂಗಳ ಹಿಂದೆ ಮಾಡಿರುವಂತಹ ಒಂದು ಶಾರ್ಟ್ ಮೂವಿ. ಆಮೇಲೆ ಇವರಿಬ್ರು ಮದುವೆ ಲವ್ ಆಗಿದೆಯೋ ಮತ್ತೊಂದಾಗಿದೆಯೋ ಗೊತ್ತಿಲ್ಲ. ಇಬ್ರು ಕೂಡ ಒಪ್ಕೊಂಡು ಮನೆಯಲ್ಲೂ ಕೂಡ ಒಪ್ಪಿಸಿ ಮದುವೆ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸಗಳಾಗಿಲ್ಲ. ಇದನ್ನ ಹಿಂದೂ ಮುಸ್ಲಿಂ ಅನ್ನೋ ಒಂದು ಗಲಾಟೆನ ದಯವಿಟ್ಟು ತರಬೇಡಿ. ನಮ್ಮ ಜನಗಳು ಯಾವಾಗ ತಿರುಗು ಬೀಳ್ತಾರೋ ಖಂಡಿತವಾಗಿ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನ ಈಗಾಗಲೇ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಹಿಂದೂ ಮುಸ್ಲಿಂ ಅನ್ನೋ ಒಂದು ದ್ವೇಷವನ್ನ ಬಿತ್ತಿ ಜನಗಳನ್ನ ತಪ್ಪು ದಾರಿಗೆ ಇಳಿತಿರುವಂತಹ ಕೆಲವರನ್ನ ಹುಡುಕಿ ಅವರನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಗಲಾಟೆಗಳಾಗ್ಲಿ ಮತ್ತೊಂದಾಗ್ಲಿ ಅವರ ಕುಟುಂಬದಿಂದ ಇಲ್ಲದೆ ಇದ್ರು ಕೂಡ ಇವ್ರು ಯಾರೋ ಬೇರೆಯವರು ಬಂದು ಇವ್ರ ವಿರುದ್ಧ ಕಂಪ್ಲೇಂಟ್ ಗಳನ್ನ ಕೊಟ್ಟು ಬೆಂಕಿ ಹಚ್ಚುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಸೊ ಇದರ ಬಗ್ಗೆ ನಿಮಗೆ ಅನ್ಸುತ್ತೆ, ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.